ಬ್ರೇಕ್ ನಂತರ ವಿಐಪಿ ಅಖಾಡಕ್ಕೆ ಮತ್ತೆ ಸ್ವಾಗತ. ಶಿವಮೊಗ್ಗ ರಾಜಕೀಯ ತಾಪಮಾನವನ್ನ ಮುಂದುವರಿಸೋಣ ಬನ್ನಿ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ, ಗ್ಯಾಸ್ ಬಿಸಿ ಮಹಿಳೆಯರಿಗೆ ತಟ್ಟಿದ್ಯಾ? ಬನ್ನಿ, ಕಾಂಗ್ರೆಸ್ನ ಕಾರ್ಯಕರ್ತೆ ಒಬ್ಬಿದ್ದಾರೆ. ಮೇಡಮ್, ತಮ್ಮ ಹೆಸರು? ನನ್ನ ಹೆಸರು ಸುವರ್ಣ ನಾಗರಾಜ್ ಅಂತ. ನಾನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತೆ. ಸರ್, ನಾನಿಲ್ಲಿ ಬಡವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಗ್ಯಾಸು ಮೊದಲು 500 ರೂಪಾಯಿ ಇತ್ತು, ಅನಂತರ ಇವರು 1100-200 ರೂಪಾಯಿ ಮಾಡಿದ್ದಾರೆ. ಇದು ಬಿಜೆಪಿ ಸರ್ಕಾರದ ಬಡವರ ಕೊಡುಗೆ. ಬಿಜೆಪಿ ಸರ್ಕಾರದ ಬಡವರ ಕೊಡುಗೆ. ಈ ಸರಿ ಚುನಾವಣೆಯಲ್ಲಿ ಇಡೀ ಕಾರ್ಯಕರ್ತರು ಜಿಲ್ಲೆಯಲ್ಲಿ ನಿಮ್ಮ ಅಜೆಂಡಾಗಳೇನು, ಅಂದ್ರೆ ಜನರ ಮುಂದೆ ಏನೆಲ್ಲ ವಿಚಾರ ಇಟ್ಕೊಂಡು ಹೋಗ್ತೀರಾ? ಸರ್, ಬಡವರಿಗೆ 500 ರೂಪಾಯಿ ಗ್ಯಾಸು, ಇನ್ನು 2000 ರೂಪಾಯಿ ತಿಂಗಳ ಪೆಟ್ರೋಲ್ ಕಡಿಮೆ, ಬಡವರಿಗೆ ಮೂಲಭೂತ ಸೌಕರ್ಯ ಏನಿದೆ ಅದೆಲ್ಲ ನಾವು ಭಾರಿ ಕಡಿಮೆ ದರದಲ್ಲಿ ಕೊಡ್ತೀವಿ ಸರ್. ಈ ಸರ್ಕಾರ ಯುವ ಕಾಂಗ್ರೆಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿದ್ದಾರೆ ಚೇತನ್ ಅವರೇ, ಇಡೀ ಜಿಲ್ಲೆಯಲ್ಲಿ ಯುವಕರಿಗೆ ಉದ್ಯೋಗ ಇದೆಯಾ? ಸರ್, ಇವತ್ತು ಬಿಜೆಪಿ ರಾಜ್ಯ ನಾಯಕರುಗಳು ಶಿವಮೊಗ್ಗ ಜಿಲ್ಲೆಯಲ್ಲಿ ವಿಮಾನ ಏರ್ಪೋರ್ಟ್ ಮಾಡ್ತೀವಿ ಅಂತೇಳಿ 100 ಕೋಟಿ ಇನ್ವೆಸ್ಟ್ ಮಾಡ್ತಾರೆ. ಆದರೆ ಇವತ್ತು ಇವರು ನೀವು ಹೇಳಿದ್ರೆ ಯುವಕರಿಗೆ ಉದ್ಯೋಗ ಕೊಟ್ಟೆ ಅಂತೇಳಿ ಇವರು ಯುವಕರಿಗೆ ಉದ್ಯೋಗ ಕೊಟ್ಟಿಲ್ಲ. ಉದ್ಯೋಗ ಇರುವವರನ್ನೇ ಇವತ್ತು ಭದ್ರಾವತಿಯ VSL ಇರ್ಬೋದು, MPM ಇರ್ಬೋದು, ಮುಚ್ಚೋ ಮುಖಾಂತರ ಏನು ಯುವಕರು ಕೆಲಸ ಮಾಡ್ತಿರಲ್ಲ, ಇಡೀ ಅವ್ರ ಕುಟುಂಬದ ಮೇಲೆ ಹೊಟ್ಟೆ ಮೇಲೆ ಹೊಡೆದಿದ್ದಾರೆ ಇವತ್ತು ಬಿಜೆಪಿಯ ನಾಯಕರುಗಳು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಇವರು ಇವತ್ತು ಉದ್ಯೋಗ ಕೊಡ್ತಾ ಇಲ್ಲ. ನರೇಂದ್ರ ಮೋದಿ ಅವರು ಹೇಳಿದ್ರು ಯುವಕರಿಗೆ ನೀವು ಪಕೋಡ ಮಾರಿ ಅಂತೇಳಿ. ಆ ಪಕೋಡ ಮಾರಕ್ಕೂ ಎಣ್ಣೆ ಲೀಟ್ರು 250 ರೂಪಾಯಿ. ಇವತ್ತು ಆ ಎಣ್ಣೆ ತಗೊಳಕ್ಕೆ ಯುವಕರಿಗೆ ಆಗ್ತಾ ಇಲ್ಲ. ಹಾಗಾಗಿ ಗ್ಯಾಸ್ ಬೆಲೆ ಇವತ್ತು 1000 ರೂಪಾಯಿ ಇದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ನಿಮ್ ಪ್ರಕಾರ ನಿರುದ್ಯೋಗ ಇದೆಯಾ? ಖಂಡಿತವಾಗ್ಲೂ ಕೂಡ 100ಕ್ಕೆ 100% ಶಿವಮೊಗ್ಗ ಜಿಲ್ಲೆಯಲ್ಲಿ 100ಕ್ಕೆ 100% ಯುವಕರಿಗೆ ತಾಂಡವ ಆಡ್ತಾ ಇದೆ ಸರ್. ಖಂಡಿತವಾಗ್ಲೂ ಕೂಡ ಬೀದಿ ಬದಿ ವ್ಯಾಪಾರಿ ಸಂಘದ ಅಧ್ಯಕ್ಷ ಇದ್ದಾರೆ. ಬನ್ನಿ ಮಣಿಯವರೇ, ಶಿವಮೊಗ್ಗದಲ್ಲಿ ನಿಜವಾಗ್ಲೂ ಬೀದಿ ಬದಿ ವ್ಯಾಪಾರಿಗಳಿಗೆ ಏನ್ ಸಮಸ್ಯೆ ಆಗಿದೆ? ನೋಡಿ ಸರ್, ಇಡೀ ಕರ್ನಾಟಕ ಬೀದಿ ಬದಿ ವ್ಯಾಪಾರಿ ಬಿಜೆಪಿ ಅಧ್ಯಕ್ಷರುಗಳು ಹಲವಾರು ಯೋಜನೆ ಮಾಡಿಕೊಡ್ತಾರೆ ಅಂತ ಎಲ್ಲ ಸುಳ್ಳು ಬುಗಾಯಿಸ್ ಮಾಡಿದ್ದಾರೆ. ಬಿಜೆಪಿಯವರು ಬೀದಿ ಬದಿ ವ್ಯಾಪಾರಿಗಳ ತೊಂದರೆ ಕೊಟ್ಟರಂತೆ. ತಮ್ಮ ಹೆಸರು ಸರ್? ಗೋಪಿ ಅಂತೇಳಿ. ಈ ಜಿಲ್ಲೆಯಲ್ಲಿ ಚುನಾವಣೆ ನಿಮ್ಮ ಅಜೆಂಡಾ ಏನು? ಜನರ ಮುಂದೆ ಯಾವೆಲ್ಲ ವಿಚಾರಗಳನ್ನ ಮುಂದಿಟ್ಕೊಂಡು ಮತ ಕೇಳ್ತಾ ಇದ್ದೀರಾ? ಇವತ್ತು ಇವ್ರೇನು ಮಾಡಿದ್ದಾರೆ ಬಿಜೆಪಿ ಅವರು ಅಕ್ರಮವಾಗಿ ಏನು 40% ಮತ್ತೆ ಜನರಿಗೆ ಏನು ನೋವಾಗಿದೆ. ಇವತ್ತು ಸಿಲಿಂಡರ್ ಬೆಲೆ, ಮನೆ ಅಕ್ಕಿ ಕಾಳು ಬೆಳೆ, ಅದ್ರ ವಿರುದ್ಧವಾಗಿ ನಾವು ಧ್ವನಿ ಎತ್ತಿ ನಿನ್ನೆ ಸೊಳ್ಳೆ ಪರದೆ ಕೊಟ್ಟಿದ್ದಾರೆ. ಇವರು ನಾಚಿಕೆ ಬರೋದಿಲ್ವಾ? ಸೊಳ್ಳೆ ಪರದೆ ಕೊಡ್ಬೇಕಾ ಜನರಿಗೆ? ಇಲ್ಲಿರೋ ಜನರಿಗೆ ಏನ್ರಿ ಸೊಳ್ಳೆ ಪರದೆ ಕೊಟ್ಟಿದ್ದೀರಾ? ಕೊಳ್ತೀರಾ ಕಲ್ಲಂಗಡಿ ಹಣ್ಣು ಕೊಡ್ತಾರೆ, ಕೊಳ್ತಿರೋ ಕಲ್ಲಂಗಡಿ ಹಣ್ಣು ಕೊಟ್ಟಿದ್ದೀರಾ? ಕೊಳ್ತೀರಾ ಪೈನಾಪಲ್ ಕೊಡ್ತಾರೆ, ಕೊಳ್ತಿರೋ ಪೈನಾಪಲ್ ಕೊಟ್ಟಿದ್ದೀರಾ ಅಂತ ಹೇಳ್ತಾರೆ. ಇವರ ಅಜೆಂಡಾ, ಇವರ ಹಿಂದುತ್ವ, ನಮ್ಮ ಹಿಂದುತ್ವ, ನಮ್ಮ ಕಾಂಗ್ರೆಸ್ಸಿನ ಹೋರಾಟ. ಬಿಜೆಪಿ ಆಡಳಿತ ವೈಫಲ್ಯ ಮುಂದಿಟ್ಕೊಂಡು ನಾವು ಚುನಾವಣೆಗೆ ಹೋಗ್ತೀವಿ ಅಂತ ಹೇಳಿದ್ರು. ಇಲ್ಲೊಬ್ರು ಮಹಿಳೆಯರಿದ್ದಾರೆ, ಅವರು JDS ನಾಯಕಿದ್ದಾರೆ. ಮೇಡಮ್ ನಮಸ್ತೆ, ತಮ್ಮ ಹೆಸರು? ನಮಸ್ಕಾರ, ನಾನು ಶ್ರೀಮತಿ ಗೀತಾ ಸತೀಶ್, ಮಹಿಳಾ ಜಿಲ್ಲಾಧ್ಯಕ್ಷ. ಮೇಡಮ್, JDS ಕಳೆದ 2018 ವಿಧಾನಸಭೆ ಚುನಾವಣೆಯಲ್ಲಿ ಸಂಪೂರ್ಣವಾಗಿ 7 ಸ್ಥಾನ ಕೂಡ ಸೋಲ್ತು. ಹಾಗಾಗಿ ಈ ಬಾರಿ JDSಗೆ ಆಶಾಭಾವನೆ ಇದೆಯಾ? ಆ ಆಶಾಭಾವನೆ ಬರಲಿಕ್ಕೆ ಏನ್ ಕಾರಣ? ಖಂಡಿತವಾಗಿ ಈ ಸರಿ ನಾವು 3 MLA ಟಿಕೆಟ್ಗಳನ್ನ ಖಂಡಿತವಾಗಿ ಗೆದ್ಕೊಳ್ತೀವಿ. ತಾವು ಮಹಿಳೆ ಇದ್ದೀರಾ, ತಮ್ಗೆ ಏನಾದ್ರು ದಿನನಿತ್ಯದ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಇರ್ಬೋದು, ಬೇರೆ ಬೇರೆ ಬಿಸಿ ಮುಟ್ಟಿದ್ಯಾ? ಖಂಡಿತ ಸರ್. ಯಾಕಂತ ಹೇಳಿದ್ರೆ ನಾನು ಒಬ್ಳು ಮಹಿಳೆ. ಬೆಳಗ್ಗೆ ಒಂದು ಅರ್ಧ ಲೀಟರ್ ಹಾಲು ತಗೊಂಡು ಕಾಫಿನೂ ನಾನೇ ಮಾಡೋದು, ಅದು ಸಿಲಿಂಡರ್ ನಾನೇ ಹಚ್ಚೋದು. ಹಂಗಾಗಿ ಬಿಜೆಪಿ ಆಗ್ಲಿ, ಕಾಂಗ್ರೆಸ್ ಆಗ್ಲಿ, JDS ಆಗ್ಲಿ ಬರೋದಿಲ್ಲ ಇಲ್ಲಿ. JDS ಬರಲ್ವಾ? ಅಲ್ಲ, 3 ಪಕ್ಷದ್ದು ಯಾವುದು ಅಂತ ಬರಲ್ಲ. ಎಲ್ಲರಿಗೂ ಒಂದು ಬೆಲೆ ಏರಿಕೆ ಆದ್ರೆ ಎಲ್ಲಾ ಪಕ್ಷದವರಿಗೂ ಅನ್ವಯಿಸುತ್ತೆ. ಎಲ್ಲಾ ಪಕ್ಷದವರು ಅದನ್ನ ಮುಂದೆ ಒಪ್ಕೋಬೇಕು. ಎಸ್ ಸರ್, ಶಿವಮೊಗ್ಗ ಜಿಲ್ಲೆಯಲ್ಲಿ ನಿಜವಾಗ್ಲೂ ಕೂಡ ಸರ್ ಜಾತ್ಯತೀತ ಜನತಾದಳ ಯಾಕೆ ಬರಬೇಕು ಅಂತ ನೀವು ಇಷ್ಟಪಡ್ತೀರಾ? ಸರ್, ಇಲ್ಲಿಗೆ ರೈತರು ಸಾಲ 26 ಲಕ್ಷ ಕೋಟಿ ಸಾಲ ರೈತರಿಗೆ ಸಾಲ ಮನ್ನಾ ಮಾಡಿದ್ದಾರೆ. ಇನ್ನು 22 ಲಕ್ಷ ಕೋಟಿ ಸಾಲ ಮನ್ನಾನು ರಿಸರ್ವ್ ಆಗಿಟ್ಟಿದ್ರು ಮಾಡ್ಲಿಕ್ಕೆ ನ್ಯಾಷನಲ್ ಬ್ಯಾಂಕ್ಗಳದ್ದು. ಬಿಜೆಪಿ ಸರ್ಕಾರ ಮಾಡಿಲ್ಲ ಅದನ್ನ. ಶಿವಮೊಗ್ಗ ಜಿಲ್ಲೆಯ ಮುಖಂಡರು ಕೇಳೋಣ. ಸರ್, ನಿಮಗೆ ಎಲ್ಲ 7 ಕ್ಷೇತ್ರಗಳಲ್ಲಿ ಸರ್ ತಮಗೆ ಅಭ್ಯರ್ಥಿಗಳಿದ್ದಾರಾ? 7 ಕ್ಷೇತ್ರಗಳಲ್ಲೂ ಅಭ್ಯರ್ಥಿಗಳಿದ್ದಾವೆ. ನೋಡ್ರಿ, ಚುನಾವಣೆ ಅಂದ್ರೆ ಒಂದು ತಂತ್ರಗಾರಿಕೆ. ಈ ತಂತ್ರಗಾರಿಕೆಯಲ್ಲಿ ರಾಷ್ಟ್ರೀಯ ಪಕ್ಷಗಳು ಎರಡೂ ಕೂಡ ಕೈ ಕಟ್ಕೊಂಡು ನಿಂತಿದ್ದಾವೆ. 2-3 ಕಡೆ ಅನೌನ್ಸ್ ಮಾಡಿದ್ದಾರೆ. ಬಿಜೆಪಿ ಪಾಪ ಅವರಿಗೆ ಅಭ್ಯರ್ಥಿಗಳು ಕೊಟ್ಟು ನಿಮ್ಮ ಪಕ್ಷದಲ್ಲಿ ಇದ್ರು ಮಧು ಬಂಗಾರಪ್ಪನವರು ಕಾಂಗ್ರೆಸ್ಗೆ ಯಾಕೆ ಹೋದ್ರು? ಸರ್, ಬೇರೆಯವರು ಇದ್ದಾರೆ ನಮ್ಮಲ್ಲಿ. ಸೊರಬಾದಲ್ಲಿ ನಮ್ಮ ಬೈರೇಗೌಡರು, ಚಂದ್ರೇಗೌಡರು ಮತ್ತೆ ಪ್ರಸನ್ನ ಅಂತೇಳಿ ಇಬ್ರು ನಡುವೆ ಪೈಪೋಟಿ ಇದೆ. ಒಬ್ರು ಹೋದ್ರು ಅಂದ್ರೆ ಇನ್ನೊಬ್ರು ಬರ್ತಾರೆ ಸ್ವಾಮಿ. ನಮ್ದು ಕೇಡರ್ ಪಕ್ಷನೇ, ಕಾರ್ಯಕರ್ತರು ತುಂಬಿರೋ ಪಕ್ಷನೇ. ಸೊರಬಾದಲ್ಲಿ ನಮ್ದು ಇಬ್ರು ಕ್ಯಾಂಡಿಡೇಟ್. ಆಲ್ರೆಡಿ 3 ಕ್ಷೇತ್ರಗಳಲ್ಲಿ ನಾವು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದೀವಿ. ಶಿವಮೊಗ್ಗ ಜಿಲ್ಲೆಯಲ್ಲಿ JDS ನ ಅಜೆಂಡಾ ಏನು? ಜನರ ಬಳಿ ತಾವು ಯಾವ ವಿಚಾರಗಳನ್ನ ಮುಂದಿಟ್ಕೊಂಡು ಮತವನ್ನ ಯಾಚಿಸ್ತಿದ್ದೀರಾ? ಯಾಕಂದ್ರೆ ನಿಮ್ದು ಸರ್ಕಾರ ಇತ್ತು, ಇಲ್ಲೊಂದ್ ಕಡೆ ಸರ್ಕಾರ ಬಿದ್ದೋಯ್ತು, ಒಂದು ಸಮಗ್ರವಾಗಿ ಸಮೃದ್ಧಿಯಾಗಿ ಸರ್ಕಾರ ನಡೆಸಕ್ಕೆ ಬರಲಿಲ್ಲ ಅಂತೇಳಿ ಬಿಜೆಪಿ ಆರೋಪ ಮಾಡ್ತು. ಹಾಗಾಗಿ ತಾವು ಏನಂತ ಹೋಗ್ತಾ ಇದ್ದೀರಾ?
ಇತಿಹಾಸ. ಕುಮಾರಸ್ವಾಮಿ ಅವರು ಆಡಳಿತ ಮಾಡುವಂಥ ಸಂದರ್ಭದಲ್ಲಿ 25 ಲಕ್ಷ ಕೋಟಿ ರೈತರ ಸಾಲ ಮನ್ನಾ ಮಾಡಿರೋಂಥದ್ದು ನಿಮಗೆಲ್ಲರಿಗೂ ಗೊತ್ತಿದೆ. ಇಡೀ ದೇಶದಲ್ಲಿ ಮೋದಿ ಮಾಡಿಲ್ಲ, ಸಿದ್ದರಾಮಯ್ಯ ಮಾಡಿಲ್ಲ, ಯಾರೂ ಮಾಡಿಲ್ಲ, ಕುಮಾರಸ್ವಾಮಿ ಅವರು ಮಾಡ್ಯಾರೆ. ಮುಂದಿನ ದಿನಗಳಲ್ಲಿ ನಾವು ಜನಸಾಮಾನ್ಯರೊಂದಿಗೆ ಜೆಡಿಎಸ್ ಬಿ ಟೀಮಾ ಹೌದಾ ಅಲ್ವಾ? ನಮ್ದೇ ಎ ಟೀಮು, ನಮ್ದು 2 ರಾಷ್ಟ್ರೀಯ ಪಕ್ಷಗಳೇ ಬಿ ಟೀಮು. JDS ಯಾವತ್ತು ಎ ಟೀಮಲ್ಲೇ ಇದೆ, ಅವರಿಬ್ಬರದು ಬಿ ಟೀಮಲ್ಲಿದೆ. ನಾವು ಮುಂದಿನ ದಿನಗಳಲ್ಲಿ ಹೋಗೋದು ಪಂಚರತ್ನ ನಮ್ಮ ಕೊಡುಗೆ. ನಾವು ಇವತ್ತೇ ಹೇಳ್ತಾ ಇದೀವಿ, ಕುಮಾರಸ್ವಾಮಿ ಅವರು ನಮ್ಮ ರಾಜ್ಯದ ಮುಂದಿನ ಮುಖ್ಯಮಂತ್ರಿ. 2 ರಾಷ್ಟ್ರೀಯ ಪಕ್ಷಗಳಿಗೆ ತಾಕತ್ತಿದ್ರೆ ಮುಖ್ಯಮಂತ್ರಿ ಅನೌನ್ಸ್ಮೆಂಟ್ ಮಾಡಕ್ ಹೇಳ್ರಿ. ರಾಷ್ಟ್ರೀಯ ಪಕ್ಷಗಳಿಗೆ ಮುಖ್ಯಮಂತ್ರಿ ಅನೌನ್ಸ್ ಮಾಡಕ್ಕೆ ತಾಕತ್ತಿಲ್ಲ. ನಿಮ್ಮ ಕಾರ್ಯಕರ್ತರನ್ನ ನಾನು ಮಾತಾಡಿಸ್ತೀನಿ ಸರ್. ಶಿವಮೊಗ್ಗ ಜಿಲ್ಲೆಯಲ್ಲಿ JDSನ ಅಜೆಂಡಾ ಏನು ಸರ್? ಯಾಕಂತ ಹೇಳಿದ್ರೆ ಸರ್ಕಾರ ನಡೆಸಲಿಲ್ಲ, ನೀವು ಮೈತ್ರಿ ಆಗಿದ್ದು ಬಿದ್ದೋದ್ರಿ. CP ಯೋಗೇಶ್ವರ್ ಹೇಳಿದ್ರು ಇಂದಿನ ಚುನಾವಣೆಯಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ನಮಗೂ ಬಿಜೆಪಿಗೂ JDS ಕಂದ್ರು. ಈ ಸರಿ ತಮ್ಮಿಂದ ಯಾವ ಪಕ್ಷಕ್ಕೆ ಅನುಕೂಲ ಸರ್? ನಮ್ಮಿಂದ ನಮಗೆ ಅನುಕೂಲ. ನಮ್ದು ಕಾರ್ಖಾನೆ ರೀ, JDS ಪಾರ್ಟಿ ನಾಯಕರುಗಳನ್ನ ಕ್ರಿಯೇಟ್ ಮಾಡೋಂಥ ಕಾರ್ಖಾನೆ. ನಾವ್ ಯಾರಿಗೂ ಇದಲ್ಲ, ಇದೆ ನಾವೇ ಕಾರ್ಖಾನೆ ಮೊದಲು. ಎರಡನೇದು, ನೀವು ಕೇಳ್ತಾ ಇದ್ರಿ JDSನ ಕುಮಾರಣ್ಣ ಇಲ್ಲಿ ಕರ್ನಾಟಕ ರಾಜ್ಯದ ಉದ್ದಗಲಕ್ಕೂ ಪಂಚರತ್ನ ಯೋಜನೆ 5 ಯೋಜನೆಗಳು ಅನುಷ್ಠಾನಕ್ಕೆ ತಂದ್ರೆ ಮೂಲಭೂತ ಸೌಕರ್ಯ, ಹೆಣ್ಣು ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ರೈತರಿಗೆ ಪಂಚರತ್ನ ಯೋಜನೆ ಕಾರ್ಯಕ್ರಮನೇ ನಮ್ಮ ಮೂಲ ಅಜೆಂಡಾ. ಕುಮಾರಣ್ಣನೇ ನಮ್ಮ ಮುಖ್ಯಮಂತ್ರಿ. ಎಸ್, ನಾನಿಲ್ಲಿ ಪ್ರಜಾಕೀಯದ ಒಬ್ಬರು ಕಾರ್ಯಕರ್ತ ಬಂದರೆ ಶಿವಮೊಗ್ಗ ಜಿಲ್ಲೆಗೆ ಎಂಥ ರಾಜಕಾರಣಿಗಳು ಬೇಕು? ಪ್ರಜಾಕೀಯದವರು ಯಾರಿಗೆ ಈ ಸರಿ ಬೆಂಬಲ ಕೊಡ್ತೀರಾ? ತಮ್ಮ ಹೆಸರು ಹೇಳ್ಕೊಂಡು ತಾವು ಯಾರಿಗೆ ಬೆಂಬಲ ಕೊಡ್ತೀರಾ? ಮತ್ತೆ ಇಲ್ಲಿ ಏನು ಅಭಿವೃದ್ಧಿ ಆಗಬೇಕಿತ್ತು? ಸರ್, ನನ್ನ ಹೆಸರು ಪಾಂಡುರಂಗ ಪ್ರಜಾಕೀಯ ಅಂತ. ಇದು ಜನಗಳ ದುಡ್ಡಲ್ಲೇ ಸರ್ಕಾರ ನಡೀತಾ ಇದೆ. ಹಾಗಾಗಿ ಜನಗಳನ್ನೇ ಕೇಳಿ ಏನ್ ಬೇಕಂದ್ರೂ ಮಾಡೋದಾದ್ರೂ ಜನಗಳನ್ನೇ ಕೇಳಿ ನಾವು ಮಾಡಬೇಕು ಅನ್ನೋದು. ಅವ್ರು ಯಾರಿಗೂ ಎಂತ ಅಭ್ಯರ್ಥಿ ಬೇಕು, ಎಂತವ್ರನ್ನ ಗೆಲ್ಲಿಸಬೇಕು ಅಂತೀರಾ? ನಮಗೆ ದುಡ್ಡು ಖರ್ಚು ಮಾಡಿ ಗೆಲ್ಲೋದು ಅಭ್ಯರ್ಥಿ ಬೇಡ, ನಮಗೆ ಕೆಲಸ ಮಾಡೋಂಥ ಅಭ್ಯರ್ಥಿ ಬೇಕು. ಆ ಕೆಲಸ ಮಾಡೋಂಥದ್ದು ಪ್ರಜಾಕೀಯ, ಉತ್ತಮ ಪ್ರಜಾಕೀಯ ಪಕ್ಷದಲ್ಲಿ ಬರ್ತಾರೆ. ಶಿವಮೊಗ್ಗ ಜಿಲ್ಲೆಗೆ ಎಂತವ್ರು ಬೇಕು? ಜನಸಾಮಾನ್ಯರು ಬರಬೇಕು ಸರ್. ಭ್ರಷ್ಟರು ಬರಬಾರ್ದು, ಎಜುಕೇಟೆಡ್ ಬರಬೇಕು, ಪ್ರಾಮಾಣಿಕರು ಬರಬೇಕು, ಪಾರದರ್ಶಕವಾಗಿ ಕೆಲಸ ಮಾಡೋರು ಬೇಕು. ಅಂಥವ್ರು ಬಂದರೆ ಸಾಮಾನ್ಯ ಜನ ಇದ್ರೂ ನಡೆಯುತ್ತೆ, ಸಾಕು. ಶಿವಮೊಗ್ಗದಲ್ಲಿ ಯಾವಾಗಲೂ ಪ್ರೊಟೆಸ್ಟ್ ಆಗ್ತಿರುತ್ತೆ, ಬಂದ್ ಆಗ್ತಿರುತ್ತೆ. ಇಲ್ಲಿ ಜನಗಳ ಕತೆ ಏನೋ? ಅದಕ್ಕೆ ಮಾಡಿಸ್ತಾ ಇದ್ದಾರೆ ಸರ್, ಬೇರೆಲ್ಲ ವಿರೋಧ ಪಕ್ಷದವರು ಮಾಡಿಸ್ತಾ ಇದ್ದಾರೆ, ಹೇಳಿ ಮಾಡಿಸ್ತಾ ಇದ್ದಾರೆ. ಇದು ಬೆಳವಣಿಗೆ ಸಹಿಸ್ಕೊಳಕ್ ಆಗದೇ ಮಾಡಿಸ್ತಾ ಇದ್ದಾರೆ, ಅಭಿವೃದ್ಧಿ ನೋಡಕ್ ಆಗದೇ ಮಾಡಿಸ್ತಾ ಇದ್ದಾರೆ. ಅಭಿವೃದ್ಧಿ ನೋಡಕ್ ಆಗದಲೇ ಅಭಿವೃದ್ಧಿ ಜಾಸ್ತಿ ಆಗಿ ಇಲ್ಲಿ ಪ್ರೊಟೆಸ್ಟ್ ಆಗ್ತಿದ್ಯಾ? ಜಗಳ ಮಾಡಕ್ಕೇನೆ ಅವರೊಂದು ರೆಡಿ ಮಾಡಿ ಇಟ್ಟಿದ್ದಾರೆ ಟೀಮು, ಆ ಜನಗಳನ್ನೇ ಹಚ್ಚಿಕೊಟ್ಟು ಜಗಳ ಮಾಡಿಸ್ತಾ ಇದ್ದಾರೆ. ಶಿವಮೊಗ್ಗ ಜಿಲ್ಲೆಗೆ ಶಾಂತಿ ಬೇಕಾ ಬೇಡವಾ? ಬೇಕು ಸರ್, ಇದೆ ಸರ್. ನಮ್ಮ ಬಿಜೆಪಿ ಸರ್ಕಾರವರೆಗೂ ಶಾಂತಿ ಇದ್ದೇ ಇರುತ್ತೆ ಸರ್. ಶಿವಮೊಗ್ಗ ಜಿಲ್ಲೆಗೆ ಶಾಂತಿ ಬೇಕಾ ಬೇಡವಾ? ಬೇಕು ಸರ್. ಬಿಜೆಪಿ ಇದ್ರೆ ಶಾಂತಿನೇ ಸರ್. ನಾವು ಕಳ್ಕೊಂಡೇ ಇಲ್ವಲ್ಲ ಸರ್. ಶಾಂತಿ ಬೇಕು ಅಂದ್ರೆ ಮೋದಿ ಬೇಕು, ಮೋದಿ ಬೇಕು ಅಂದ್ರೆ ಬಿಜೆಪಿ ಬೇಕು. ಶಿವಮೊಗ್ಗ ಜಿಲ್ಲೆಗೆ ಪ್ರಾಮಾಣಿಕವಾಗಿ ಹೇಳಿ, ಶಾಂತಿ ಬೇಕೇ ಬೇಡ? ಶಿವಮೊಗ್ಗ ಜಿಲ್ಲೆಯಲ್ಲಿ ಬಿಜೆಪಿ ಸರ್ಕಾರ ಬಂದಾಗಿಂದ, ಈಶ್ವರಪ್ಪನವರು MLA ಆದಾಗಿಂದ ಶಾಂತಿಯುತವಾಗಿ ಜನ ಜೀವನ ಮಾಡ್ತಾ ಇದ್ದಾರೆ. ಈಶ್ವರಪ್ಪನವರು ಇಲ್ಲಿ ಸಚಿವರಾಗಿದ್ರು, ಆ ಸಂದರ್ಭ ಅನೇಕ ಕೋಮುಗಳ ಬೆಳಗಾದು. ಅವ್ರು ಹೇಳ್ತಾರೆ ಈಶ್ವರಪ್ಪನವರು ಇರೋದ್ರಿಂದಲೇ ಶಾಂತಿ ಅಂತಾರೆ. ಶಾಂತಿನ ಅಶಾಂತಿನ? ಸತ್ಯ ಹೇಳಿ. ಸರ್, ಈಶ್ವರಪ್ಪ ಇರೋದ್ರಿಂದ ಶಾಂತಿನೇ. ಪ್ರಸನ್ನ ಕುಮಾರ್ ಬಂದ್ಮೇಲೆ ಅಶಾಂತಿ ಶುರುವಾಗಿದ್ದು. ಪ್ರಸನ್ನ ಖಾನ್ ಆಗಿರೋದು ಅವತ್ತಿಂದ ನೋಡಿ. ಪ್ರಸನ್ನ ಕುಮಾರ್ ಅವರು MLA ಆದಾಗಿಂದಾನು PFI ಗಲಾಟೆ ಆಯ್ತು, ಶಿವಮೊಗ್ಗದಲ್ಲಿ ಅಶಾಂತಿ ಸೃಷ್ಟಿಯಾಗಿದೆ. ಇವತ್ತು ಹಿಂದೂಗಳ ಮಧ್ಯೆ ಮುಸಲ್ಮಾನಗಳ ಬಗ್ಗೆ ವೈಮನಸ್ಸು ಸೃಷ್ಟಿ ಮಾಡಿರೋದು ಕಾಂಗ್ರೆಸ್ ಪಕ್ಷ. ಇವತ್ತು ಶಿವಮೊಗ್ಗದ ಶಾಂತಿ ಸೌಹಾರ್ದಕ್ಕೆ ಧಕ್ಕೆ ತಂದವ್ರು ಯಾರು? ಈಶ್ವರಪ್ಪನವರ, ಕಾಂಗ್ರೆಸ್ನವರ? PFI ಅವ್ರನ್ನ ಕರ್ಕೊಂಡ್ಬಂದ್ಬಿಟ್ಟು ಮಂಗಳೂರಿನಿಂದ ಇಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಕೂಗಕ್ಕೆ ನಾವು ಬಿಡಲ್ಲ. ಪಾಕಿಸ್ತಾನ್ ಜಿಂದಾಬಾದ್ ಅಲ್ಲ, ಈ ನೆಲದಲ್ಲಿ ಇರ್ಬೇಕಾದ್ರೆ ಯಾವತ್ತು ಹಿಂದೂಸ್ತಾನ್ ಜಿಂದಾಬಾದ್ ಹೇಳ್ಬೇಕು. ಯಾವತ್ತು ಶಿವಮೊಗ್ಗ ಜಿಲ್ಲೆ ಅಂತ ಹೇಳಿದ್ರೆ ಶಾಂತಿ ಸೌಹಾರ್ದತೆ ವಿಚಾರದಲ್ಲಿ ಎಲ್ಲ ಒಂದ್ ಕಡೆ ಅನೇಕ ಮನಸ್ಸುಗಳು ಮುರಿದಿರುವಂಥದ್ದು, ಸಹೋದರತ್ವ ಭಾವನೆಗಳು ಕಡಿಮೆ ಆಗಿರುವಂಥದ್ದು. ಇಲ್ಲಿ ಶಾಂತಿ ಬೇಕಂತ ಅನೇಕರು ನಾವು ಇಡೀ ಜಿಲ್ಲೆಯಲ್ಲಿ ಮಾತನಾಡೋ ಸಂದರ್ಭದಲ್ಲಿ ಶಿವಮೊಗ್ಗ ಜಿಲ್ಲೆಗೆ ಶಾಂತಿ ಬೇಕಾಗಿದೆ, ಎಲ್ಲರೂ ಕೂಡ ಸಹೋದರತ್ವದಿಂದ ಬಾಳ್ಬೇಕಂತ ಹೇಳ್ತಿದ್ದಾರೆ. ಹಾಗಾಗಿ ಶಿವಮೊಗ್ಗ ಜಿಲ್ಲೆಯ ಶಾಂತಿ ಸೌಹಾರ್ದತೆ ವಿಚಾರವನ್ನು ಮಾಡೋಣ. ಸರ್, ಶಿವಮೊಗ್ಗ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿರುವಂಥದ್ದು. ಶಿವಮೊಗ್ಗ ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಅನೇಕ ವರ್ತಕರುಗಳು, ಸಣ್ಣ ವ್ಯಾಪಾರಿಗಳು, ವ್ಯಾಪಾರಸ್ಥರು ದಿನಗಟ್ಟಲೆ ಬಂದಾಗುತ್ತೆ, 15 ಡೇಸ್ ಆಗುತ್ತೆ, 1 ತಿಂಗಳಾಗುತ್ತೆ, 144 ಸೆಕ್ಷನ್ ಆಗುತ್ತೆ. ಇಲ್ಲಿರ್ತಕ್ಕಂಥ ಕಮ್ಯುನಲ್ ವೈಲೆನ್ಸ್ ಎಲ್ಲ ಒಂದ್ ಕಡೆ ಇಲ್ಲಿರ್ತಕ್ಕಂಥ ಅನೇಕ ವ್ಯಾಪಾರಸ್ಥರ ಮತ್ತು ಅನೇಕ ಶಾಂತಿಯಿಂದ ಇರ್ತಕ್ಕಂಥವ್ರನ್ನ ಜೀವನವನ್ನು ಅಪೋಷನ್ ತೆಗೆದುಕೊಂಡಿಲ್ವಾ? ನಿಶ್ಚಿತವಾಗಿ
ರೈತ ಕಾಯ್ದೆಯ ಜಾರಿಯ ಸಂದರ್ಭದಲ್ಲಿ ಅಶಾಂತಿಯನ್ನ ದೇಶದ್ರೋಹಿ ಶಕ್ತಿಗಳು ಮಾಡಿದ್ರು. ಮಾನ್ಯ ಹಿರಿಯರು ಹೇಳಿದಾಗೇನೆ ಯಡಿಯೂರಪ್ಪನವ್ರ ಮನೆ ಮೇಲೆ ಕಲ್ಲೆಸಿಬಾರ್ದಿತ್ತು. ಎಸ್ದಿರೋದ್ರ ಹಿಂದೆ ವಿಚಿದ್ರಕಾರಕ ಮನಸ್ಸಿನ ಕಾಂಗ್ರೆಸ್ ಪಕ್ಷ ಇದೆ. ಇಲ್ಲಿ ಅಶಾಂತಿಯ ಚಟುವಟಿಕೆಗಳ ಹಿಂದೆ ಉಗ್ರ ಕೃತ್ಯಗಳನ್ನ ಪೋಷಿಸ್ತಕ್ಕಂಥ ಕಾಂಗ್ರೆಸ್ನ ಮಾನಸಿಕತೆ ಇದೆ. ಅದನ್ನ ನಿಗ್ರಹಿಸ್ತೇವೆ, ಶಾಂತಿ ಸುವ್ಯವಸ್ಥೆಯನ್ನ ಕೊಟ್ಟಿದ್ದೇವೆ. ಇನ್ನಷ್ಟು ಸಮೃದ್ಧ ಸುಂದರ ಶಿವಮೊಗ್ಗವನ್ನ ಬಿಜೆಪಿ ಆಡಳಿತದಲ್ಲಿ ನಿರ್ಮಾಣ ಮಾಡ್ತೇವೆ. ಭಾರತೀಯ ಜನತಾ ಪಕ್ಷದ ಅನೇಕ ನಾಯಕರುಗಳು ಶಾಸಕರುಗಳ ಪ್ರಚೋದನಕಾರಿ ಹೇಳಿಕೆ ಶಾಂತಿ ಸೌಹಾರ್ದತೆಯನ್ನ ಕೆಡಿಸ್ತಿಲ್ವಾ? ಪ್ರಚೋದನಕರ ಹೇಳಿಕೆ ಎಷ್ಟರ ಮಟ್ಟಿಗೆ ಸರಿ? ಪ್ರಚೋದನೆ ಅವರವರು ಅರ್ಥೈಸ್ತಕ್ಕಂಥ ದೃಷ್ಟಿಕೋನದ ಮೇಲೆ ತೆರಳುತ್ತೆ. ವಿಷಯಗಳಿಲ್ಲದೆ ಇದ್ದಾಗ, ಹತಾಶರಾದಾಗ ಬಿಜೆಪಿಯ ಜನಪ್ರಿಯತೆಯನ್ನು ನೋಡಿ ಈ ರೀತಿಯಲ್ಲಿ ಆರ್ತನಾದವನ್ನ ಕೂಗ್ತಾರೆ. ಏನು ಮಾಡೋಕ್ಕಾಗಲ್ಲ. ಆ ಒಂದು ತಪ್ಪು ದಾರಿಗೆ ನಮ್ಮ ಕಾರ್ಯಕರ್ತರು ಹೋಗಬಾರ್ದು ಅಂತ ಕೈ ಜೋಡಿಸಿ ವಿನಂತಿಯನ್ನು ಮಾಡ್ತೇನೆ. ಬಿಜೆಪಿಯ ಸರ್ವೋಚ್ಚ ನಾಯಕ BS ಯಡಿಯೂರಪ್ಪನವರ ಮನೆಗೆ ಕಲ್ಲು ಹೊಡಿತಿದ್ದಾರೆ ಅಂತ ಹೇಳಿದ್ರೆ ಏನೋ ಒಂದು ಎಡವಟ್ಟು ಆಗಿರ್ಬೇಕಲ್ವಾ? ಮೇಘರಾಜ್ ಅವ್ರು ಕೇಳೋಣ. ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ಯಡಿಯೂರಪ್ಪನವರು ಸರ್ವೋಚ್ಚ ನಾಯಕರು. ಸಾಮಾನ್ಯವಾಗಿ ಯಡಿಯೂರಪ್ಪನವರ ವಿಚಾರದಲ್ಲಿ ಎಲ್ಲ ಒಂದ್ ಕಡೆ ಅವರು ಕಮ್ಯುನಲ್ ವೈಲೆನ್ಸ್ ಅನ್ನ ಅವರು ಸಹಿಸಲ್ಲ ಅಂತ ಹೇಳ್ತಾರೆ. ಅದು ಒಂದು ಭಾಗ. ಮತ್ತೊಂದು ಕಡೆ ಯಾಕೆ ಅವ್ರ ಮನೆಗೆ ಕಲ್ಲು ಹೊಡೆದ್ರು? ಯಡಿಯೂರಪ್ಪನವ್ರ ಮೇಲೆ ಯಾಕೆ ಆ ರೀತಿ ಆಕ್ರೋಶ ಹೊರಹೊಮ್ತು? ಮೇಘರಾಜ್ ಅವರೇ, ಯಾಕೆ? ವಾಟ್ ಇಸ್ ದ ರೀಸನ್? ಸದಾಶಿವ ಆಯೋಗದಲ್ಲಿ ಮೀಸಲಾತಿ ಕೇಳಿರೋದು 3%. ನಮ್ಮ ಸರ್ಕಾರ 4.5% ಕೊಟ್ಟು ಬಂಜಾರ, ಬೋವಿ ಇನ್ನಿತರ ಸಮುದಾಯಗಳ ಹಿತವನ್ನ ಕಾಪಾಡಿದೆ. ಅದನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ, ಅವರ ಹಿತವನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ ನಮ್ಮ ನಾಯಕರು ಮುಂದಿಟ್ಟಾಗ ಕ್ಷಣಿಕವಾದಂತ ರಾಜಕೀಯ ಲಾಭಕ್ಕೋಸ್ಕರ ರಾಜಕೀಯ ಪ್ರಚೋದನೆಯನ್ನ ನೇರವಾಗಿ ಕಾಂಗ್ರೆಸ್ ಪಕ್ಷ ಇದರ ಹಿನ್ನೆಲೆಯಲ್ಲಿದ್ದು ಮಾಡಿಸಿದೆ ಅಂತಕ್ಕಂಥದ್ದು ಬಿಜೆಪಿ ಆರೋಪ. ಬಿಜೆಪಿ ಗಂಭೀರ ಆರೋಪವನ್ನು ಮಾಡ್ತಿದೆ. ಯಡಿಯೂರಪ್ಪನವರ ಮನೆಗೆ ಕಲ್ಲು ಹೊಡೆದಿದ್ದು ಕಾಂಗ್ರೆಸ್ ಅಂತ ಹೇಳ್ತಾರೆ. ಆಗ ನಿಜ ಕಾಂಗ್ರೆಸ್ ಯಾಕೆ ಕಲ್ಲು ಹೊಡೆಸ್ತು? ಯಡಿಯೂರಪ್ಪನವರ ಮನೆಗೆ ಕಾಂಗ್ರೆಸ್ ಯಾಕೆ ಕಲ್ಲು ಹೊಡೆಸ್ತು? ಸರ್, ಇವತ್ತು ಬಿಜೆಪಿ ಸರ್ಕಾರ ಆಡಳಿತದಲ್ಲಿ ಇದೆಯೋ ಸತ್ತೋಗಿದೆಯೋ ಅಂತ ಕೇಳ್ತೀನಿ. ಬಿಜೆಪಿಯ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಗೌರವಾನ್ವಿತ ಯಡಿಯೂರಪ್ಪನವ್ರ ಮನೆಗೆ ಬಿಜೆಪಿ ಆಡಳಿತದಲ್ಲಿ ಕಲ್ಲು ಬೀಳುತ್ತೆ ಅಂತ ಏನ್ರಿ ನಿಮ್ಮ ಆಡಳಿತ ಸತ್ತೋಗಿದೇನ್ರಿ? ಸತ್ತೋಗಿದ್ಯಾ? ಕಾಂಗ್ರೆಸ್ ಈ ರೀತಿ ಕಿಡಿಗೇಡಿತನಕ್ಕೆ ಕೆಳಮಟ್ಟಕ್ಕೆ ಅಂತಕ್ಕಂಥ ಯೋಚನೆನ ಯಾವ ಸಮಾಜ ಮಾಡಿಲ್ಲ. ಲಾ ಅಂಡ್ ಆರ್ಡರ್ ಇಲ್ವಾ ಈ ಜಿಲ್ಲೆಯಲ್ಲಿ? ಕಾಂಗ್ರೆಸ್ನ ನೀಚತನದ ಪ್ರದರ್ಶನ ಇದು. ಕಾಂಗ್ರೆಸ್ನ ನೀಚತನದ ಪ್ರದರ್ಶನನಾ? ಅಲ್ಲಿ ಇದ್ದವರೆಲ್ಲ ನಿಮ್ಮ ಟಿವಿಲೇ ಬಂತು, ನಾನು ನೋಡಿದೆ. ಸಾಫ್ರಾನ್ ಫ್ಲಾಗ್ ಅನ್ನು ಹಾಕೊಂಡವ್ರು ಅನೇಕ ಜನ ಇದ್ರು. ಇವತ್ತು ಆರ್ಗ ಜ್ಞಾನೇಂದ್ರ ನೈತಿಕವಾಗಿ ಹೊಣೆ ಹೊತ್ಕೊಂಡು ರಾಜೀನಾಮೆ ಕೊಡಬೇಕು. ಇಟ್ ಈಸ್ ಎ ಟೋಟಲ್ ಫೇಲ್ಯೂರ್ ಆಫ್ ಇಂಟೆಲಿಜೆನ್ಸ್ ಆನ್ ದ ಪಾರ್ಟ್ ಆಫ್ ದ ಸ್ಟೇಟ್ ಗವರ್ನಮೆಂಟ್. ಶಾಪ್ರನ್ ಹಾಕೊಂಡು ಕಲ್ಲು ಹೊಡೆದ್ರ ಅಭಿವೃದ್ಧಿ ಮುಂದೆ ಸೋತಿದೀವಿ ಅಂತ ಹೇಳಿ ಕುಹಕದ ರಾಜಕಾರಣ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ಗೆ ನಾಚಿಕೆ ಆಗಬೇಕು. ರಣರಿಂಗ್ನಿಂದ ಓಡೋಗ್ತಾ ನಿಮಗೆ ನಾಚಿಕೆ ಆಗ್ಬೇಕಂತ ಹೇಳ್ತಿದ್ದಾರೆ. ಸ್ವಾಮಿ, ಒಂದ್ ನಿಮಿಷ. ನೀವು ನಾಚಿಕೆ ನಮಗಾಗಬೇಕಾಗಿಲ್ಲ, ಬಿಜೆಪಿಗೆ ಆಗ್ಬೇಕು. ಒಂದು ಉದಾಹರಣೆ ಹೇಳ್ತೀನಿ. ಇವರು ಕೋಮು ಗಲಭೆ ಸೃಷ್ಟಿಸ್ತಿದ್ದಾರೆ, ಕಾಂಗ್ರೆಸ್ ಅವ್ರು ಬಂದ ಮೇಲೆ ಇಲ್ಲಿ ಸಾಮರಸ್ಯ ಹಾಳಾಯ್ತು ಅಂತ. ಒಂದೇ ಉದಾಹರಣೆ ಕೊಡ್ತೀನಿ. ತೀರ್ಥಹಳ್ಳಿ ತಾಲೂಕಿನಲ್ಲಿ ನಂದಿತಾ ಅಂತ ಮುಗ್ಧ ಬಾಲಕಿಯ ಅಸಹಜ ಸಾವಾಯ್ತು. ಆ ಅಸಹಜ ಸಾವಾದಾಗ ಇದೇ ಜ್ಞಾನೇಂದ್ರ ಇವತ್ತಿನ ಗೃಹ ಸಚಿವ ಏನಂತ ಹೇಳಿಕೆ ಕೊಟ್ರು? ಯಡಿಯೂರಪ್ಪನವರು, ಶೋಭಾ ಕರಂದ್ಲಾಜೆ ಅವರೆಲ್ಲ ಬಂದು ಏನಂತ ಹೇಳಿಕೆ ಕೊಟ್ರು? ನಮ್ಮ ಸರ್ಕಾರ ಆಡಳಿತಕ್ಕೆ ಬಂದ್ರೆ ನಾವು CBI ತನಿಖೆ ಮಾಡ್ತೀವಿ ಅಂದ್ರು. ಅಮಿತ್ ಶಾ ಕೇಂದ್ರದ ಗೃಹ ಸಚಿವ 2018ರಲ್ಲಿ ಆ ಮುಗ್ಧ ಬಾಲಕಿ ನಂದಿತಾಳ ಎಲ್ಲಿ ಸಾವಾಗಿತ್ತಲ್ಲ ಅವ್ರ ಮನೆಗೆ ಬಂದು ಅವ್ರ ತಂದೆಗೆ ತಾಯಿಗೆ ಭರವಸೆ ಕೊಟ್ಟರು, ನಾವು ಆಡಳಿತಕ್ಕೆ ಬಂದ ನಂತರ CBI ತನಿಖೆ ಮಾಡ್ತೀವಿ ಅಂತ. ಆ ಹಿಂದೂ ಮುಗ್ಧ ಬಾಲಕಿಯ ಶವದ ಮೇಲೆ ರಾಜಕಾರಣ ಮಾಡಿ ಇವತ್ತಿಗೂ CBI ತನಿಖೆ ಮಾಡಲಿಲ್ಲ. ಯಾಕೆ ಇವರಿಗೆ? ಯಾಕೆ CBI ತನಿಖೆ ಮಾಡಲಿಲ್ಲ? ಅವರದ್ದೇ ಸರ್ಕಾರ ಆಯ್ತು, CBIಗೆ ಯಾಕೆ ವಹಿಸಲಿಲ್ಲ? ಇವರುಗಳು ಇಶ್ಯೂಗಳನ್ನ ತಿರುಗಿ ಇಲ್ಲದೆ ಇರ್ತಕ್ಕಂಥ ವಿರೋಧ ಪಕ್ಷದ ನಾಯಕರಿದ್ದಾರೆ. 40% ಅಂತ ಹೇಳ್ತಾರೆ, ತನಿಖೆ ಮಾಡಿಸ್ಲಿಕ್ಕೆ ಒಂದೇ ಒಂದು ದೂರಿಲ್ಲ. ಶಿವಮೊಗ್ಗದಲ್ಲಿ ಎಷ್ಟು ಪರ್ಸೆಂಟ್ ನಡೀತಾ ಕಲ್ಪಿತವಾದಂತ ಶಿವಮೊಗ್ಗದಲ್ಲಿ ಎಷ್ಟು ಪರ್ಸೆಂಟ್ ನಡೀತಾ ಇದೆ? ಶಿವಮೊಗ್ಗ ಜಿಲ್ಲೆಯಲ್ಲಿ ಎಷ್ಟು ಪರ್ಸೆಂಟ್ ನಡೀತಾ ಇದೆ? ಯಾವುದೇ ಕಾರಣಕ್ಕೆ ಸಕ್ರಿಯ ವಿರೋಧ ಪಕ್ಷ ಆದ್ರೆ ಒಂದು ದೂರು ಸಲ್ಲಿಸಬಹುದಲ್ಲ. ಸಂತೋಷ್ ಪಾಟೀಲ್ ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ್ರು? ಕಾಂಗ್ರೆಸ್ನ ಷಡ್ಯಂತ್ರ. ಈಶ್ವರಪ್ಪನವ್ರು ಯಾಕೆ ರಾಜೀನಾಮೆ ಕೊಟ್ರು? ನೈತಿಕವಾಗಿ ನಾನು ಸರಿಯಾಗಿರ್ಬೇಕು, ಮಂತ್ರಿ ಆಗಿದ್ದು ತನಿಖೆ ಆಗಬಾರ್ದು ಅಂತ ಹೇಳಿ ಅಪ್ಪಟ ವಜ್ರ ಬಂಗಾರದಂತೆ ತನಿಖೆಯನ್ನ ಎದುರಿಸಿ ಹೊರಗೊಂಡಿರ್ತಕ್ಕಂಥ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಯಾಕೆ? ಸರ್, ಸಂತೋಷ್ ಪಾಟೀಲು ಆತ್ಮಹತ್ಯೆ ಮಾಡುವ ಮುಂಚೆ ಟಿವಿಲಿ ವರದಿಯಾಗಿದೆ, ವೈರಲ್ ಆಗಿದೆ. ಅವನೇ ಸ್ವಯಂ ಪ್ರೇರಿತವಾಗಿ ಹೇಳಿಕೆಯನ್ನು ಕೊಡ್ತಾನೆ ಮಾಧ್ಯಮದಲ್ಲಿ. ನನ್ನ ಸಾವಿಗೆ ಈಶ್ವರಪ್ಪನವ್ರ ಕಾರಣ, ನನಗೆ 40% ಇಲ್ವಾ?
ಅದು ನೈತಿಕ ಹೊಣೆ ಹೊತ್ಕೊಬೇಕ್ರಿ. ಒಬ್ಬ ಬಿಜೆಪಿ ಕಾರ್ಯಕರ್ತನಿಂದನೇ ಲಂಚ ಎಕ್ಸ್ಪೆಕ್ಟ್ ಮಾಡ್ತಕ್ಕಂತ ಈ ಬಿಜೆಪಿ ನಾಯಕರೇ ಅವನ ಸಾವಿಗೆ ಕಾರಣ. ಅವರ ರಾಜೀನಾಮೆ ಕೊಟ್ಟಿದ್ದು ಅದಕ್ಕೆ ಸಾವಿಗೆ ಆ ಲಂಚಗುಳಿತನಕ್ಕೆ ಸಾಕ್ಷಿ. ಶಿವಮೊಗ್ಗದಲ್ಲಿ ಭಾರಿ ಲಂಚ ಇದೆಯಾ ಸರ್? 40% ಸರ್ಕಾರ ಇದೆ ಸರ್. ಶಿವಮೊಗ್ಗದಲ್ಲಿ ಲಂಚ ಇದೆಯಾ? ನಾನು JDS ಸರ್ ಕೇಳ್ತೀನಿ ಸರ್, ಇಲ್ಲಿ ಯಡಿಯೂರಪ್ಪನವ್ರ ಮನೆ ಕಲ್ಲು ಹೊಡೆದವ್ರು ಯಾರು? ಯಡಿಯೂರಪ್ಪನವ್ರ ಮನೆಗೆ ಕಲ್ಲೊಡೆದಿದ್ದು ಒಂದು ದುರಂತ ಆಗ್ಬಾರ್ದಾಗಿತ್ತು. ಆದ್ರೆ ತಾಲೂಕು ಕಚೇರಿಗೆ ಬಂದಂತ ಪ್ರತಿಭಟನಾಗಾರರನ್ನ ತಹಶೀಲ್ದಾರ್ ಮನವಿ ಇಸ್ಕೊಳ್ಳೋದ್ರು ಬಿಟ್ಬಿಟ್ಟು ತಲೆಹರಟೆ ಮಾತಾಡಿದಾಗ ಮನವಿ ಕೊಡಕ್ ಬಂದವ್ರು ಏನ್ ಮಾಡ್ತಾರೆ? ನ್ಯಾಯಯುತವಾಗಿ ಕೇಳಕ್ ಹೋದ್ರು, ನ್ಯಾಯಯುತವಾಗಿ ಕೋಳಕ್ಕೆ ಪೊಲೀಸು ಬ್ಯಾರಿಕೇಡ್ ಹಾಕ್ತಾರೆ, ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್ ಮಾಡಕ್ ಹೋಗ್ತಾರೆ. ಅನಿವಾರ್ಯವಾಗಿ ಆಗಿರ್ಬೋದು, ಆದ್ರೆ ಮನವಿ ಪ್ರತಿಭಟನಾಕಾರರದು ನಿಜವಾದ ಸೂಕ್ತವಾದಂತ ಮನವಿ ಕೊಡಕ್ ಬಂದಿದ್ದು ತಹಶೀಲ್ದಾರಿಗೆ. ತಹಶೀಲ್ದಾರ್ ಸ್ಥಳದಲ್ಲಿಲ್ಲ, ಅದನ್ನ ಮನವಿ ಕೊಡಕ್ಕೆ ಇಸ್ಕಂತ ಇಲ್ಲ, ಪೊಲೀಸ್ ಬ್ಯಾರಿಕೇಡ್ ಹಾಕ್ಬಿಟ್ಟು ಹೊಡೆಯಕ್ ಹೋಗ್ತಾರೆ ಅಂದಾಗ ಆ ಪ್ರತಿಭಟನಾಕಾರರು ಹೇಳ್ತಿದ್ದಾರೆ. ಈಗ ಮೇಘರಾಜ್ ಅವರು ಹೇಳಿದ್ರು ಕಲ್ಲು ಹೊಡೆಸಿದವರು ಕಾಂಗ್ರೆಸ್ನವ್ರು ಅಂತ, ಕಾಂಗ್ರೆಸ್ನವ್ರು ಹೇಳಿದ್ರು ಕಲ್ಲು ಹೊಡೆದವರೇ ಕೇಸರಿ ಅವರು. ಇವ್ರಿಗೆ ತನಿಖೆ ಮಾಡ್ಬಿಟ್ಟು ಅಂದ್ರೆ ಗೊತ್ತಿಲ್ಲ ಸರ್. ಬಿಜೆಪಿಯಲ್ಲೂ ಒಳ ಮೀಸಲಾತಿ ಬಗ್ಗೆ ಏನ್ ಮಾತಾಡ್ತಾರೆ? ಬಿಜೆಪಿಯಲ್ಲೂ ಒಳ ರಾಜಕಾರಣ ಇದೆ. ಆಯನೂರು ಮಂಜುನಾಥಿ ಕೇಳ್ರಿ ಹೇಳ್ತಾರೆ ಪಾಪ. ಒಳ ರಾಜಕಾರಣ ಆಯನೂರು ಮಂಜುನಾಥಿ ಹೇಳ್ತಾರೆ. ಅದನ್ನ ಬಿಟ್ಬಿಟ್ಟು ಯಡಿಯೂರಪ್ಪನ ಮನೆ ಕಲ್ಲೊಡ್ಸಿದ್ ಬೇರೆ ಯಾರು ಅಲ್ಲ, ಅವರ ಪಕ್ಷದವರೇ ಕೂಡ ಸ್ವಯಂ ಘೋಷಿತ ಮಾಡಿರ್ತಾರೆ. ಭಾರತೀಯ ಜನತಾ ಪಕ್ಷದ 6 ಜನ ಶಾಸಕರಿದ್ರು, ಮಂತ್ರಿ ಇದ್ರು, ಮಹೋದಯರಿದ್ರು. ಇಲ್ಲಿ ಉಸ್ತುವಾರಿ ಸಚಿವರು ತಾವು ನೋಡಿದಿರಾ? ಯಾರು ಇಲ್ಲಿ ಉಸ್ತುವಾರಿ ಸಚಿವರಾಗಿದ್ದಾರೆ? ನಾನೇ ಕೇಳ್ತಾ ಇದ್ದೀನ, ಯಾರು 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 ಉಸ್ತುವಾರಿ ಸಚಿವರು? ಯಾರು ಯಾರು ಉಸ್ತುವಾರಿ ಸಚಿವರು? ಯಾರು ಯಾರು ಮೇಡಮ್? ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ಗೊತ್ತಿಲ್ಲ ಅಂತ ಯಾರು? ನಾಗರಾಜ್ ಕಂಕಾರಿ ಅವರು ಮಹಾನಗರ ಪಾಲಿಕೆ ಸದಸ್ಯರು, ಮಹಾಪೌರರು, ಮಾಜಿ ಮಹಾಪೌರರು ಗೊತ್ತಿಲ್ಲ. ಉಸ್ತುವಾರಿ ಸಚಿವ ಅವ್ರು ಹೇಳ್ತಿದಾರೆ ನೀವು ಕಷ್ಟಕ್ಕೆ ಬಂದವರಿಗೆ ನೆನೆಸ್ಕೊಂತಾರ್ರಿ. ಕನ್ನಡ ಮಾತಾಡಕ್ ಬರ್ಲಿದ್ದವರಿಗೆ ಬಾಂಬೆ ವಾಲಾ, ಸೂಟ್ ಕೇಸ್ ವಾಲಾ ಅಂತವನು ಬಂದ್ಬಿಟ್ಟು ಇವರು ಕರ್ಕೊಂಡು ಹೋಗ್ಬಿಟ್ಟು ಆಪರೇಷನ್ ಕಮಲ ಮಾಡ್ಕೊಂಡ್ ಕರ್ಕೊಂಡ್ ಬಂದು ಶಿವಮೊಗ್ಗದ ಇತಿಹಾಸ ಗೊತ್ತಿದ್ಯಾ? ಶಿವಮೊಗ್ಗದ ಒಬ್ಬ ಬೇಡ, ಶಿವಮೊಗ್ಗದಲ್ಲಿ ಒಬ್ಬ ಯಾರಾದ್ರೂ ಒಬ್ರಿಗೆ ಕೊಟ್ಟಿದ್ರು ಕೂಡ ಉಸ್ತುವಾರಿ ಮಿನಿಸ್ಟರ್ ಮಾಡೋರು. ಕನ್ನಡ ಬರಲ್ಲ ಸರ್. ಸ್ವತಂತ್ರೋತ್ಸವ ದಿನಾಚರಣೆ ದಿವಸ ಅವ್ರು ಕನ್ನಡ ಓದೋದು ನೋಡಿದೀರಾ? ಸ್ವತಂತ್ರೋತ್ಸವ ದಿವಸ ಕನ್ನಡ ಓದೋದು ಅಂತವನಿಗೆ ಕರ್ಕ ಬಂದ್ಬಿಟ್ಟು ಜಿಲ್ಲಾ ಮಂತ್ರಿ ಮಾಡಿದ್ರೆ ಶಿವಮೊಗ್ಗ ಜಿಲ್ಲೆ ಅಭಿವೃದ್ಧಿ ಆಗಿದೆಯಾ? ಏನೂ ಆಗಿಲ್ಲ ಸರ್. ಎಲ್ಲ ಬಿಜೆಪಿ ಆಗಿರೋದಿಲ್ಲ. ಇವತ್ತು ರೈತರು ಸಾಲ 25,000 ಕೋಟಿ ಸಾಲ ಮನ್ನಾ ಮಾಡಿದ್ರು. ಆದ್ರೆ ಕುಮಾರಸ್ವಾಮಿ ಅವರು ಒಬ್ಬರು ಮಾಡಲಿಲ್ಲ. ಬಿಜೆಪಿ, ಕಾಂಗ್ರೆಸ್, JDS ಎಲ್ಲಾರ್ದಾಗಿದೆ. ಇವತ್ತು ಸರ್ ನೀವು ಕೇಳಿದ್ರಲ್ಲ ಬಿಜೆಪಿ ಅವ್ರ ಹತ್ರ ಹೋಗ್ಬಿಟ್ಟು ಸಿಲಿಂಡರ್ ರೇಟ್ ಜಾಸ್ತಿ ಆಗಿದೆಯಾ ಅಂತ. ಅವ್ರಿಗೇನು ಸರ್ 40% ಸಂಪಾಗಿದ್ದಾರೆ? ಅವ್ರಿಗೆ ಬಂದಿಲ್ಲ, ಅವರು ಸಂಪಾಗಿದ್ದಾರೆ. ಆ ಸ್ಲಮ್ಮಲ್ಲಿ ಹೋಗಿ ಸೊಳ್ಳೆ ಪರದೆ ಹಚ್ತಾರೆ ಸರ್. ಸ್ಲಮ್ಮನ್ನ ನಿರ್ಮೂಲನೆ ಮಾಡಿ ಅಂದ್ರೆ ಅಲ್ಲಿ ಹೋಗಿ ಸೊಳ್ಳೆ ಪರದೆ ಹಚ್ತಾರೆ. ಅಂತವ್ರಿಗೆ ಹೋಗಿ ಬಡವರಿಗೆ ಕೇಳಿ ಸರ್, ಸೊಳ್ಳೆ ಸಿಲಿಂಡರ್ ರೇಟ್ ಏನಾಗಿದೆ, ಇವತ್ತು ಎಷ್ಟು ಕಷ್ಟ ಇದೆ ಜೀವನ ಮಾಡೋದು. JDSಗೆ ಕಳೆದ ಬಾರಿ 1 ಸೀಟು ಬಂದಿಲ್ಲ. ಈ ಸಾರಿ ಏನಾದ್ರೂ JDSಗೆ ಚಾನ್ಸಸ್ ಇದೆಯಾ? ಸರ್ 3 ಸೀಟು ಗೆಲ್ತೀವಿ ಅಂತ ಹೇಳ್ತೀವಿ. ಶಿವಮೊಗ್ಗ ಗ್ರಾಮಾಂತರ ಯಾಕೆ 7 ಸೀಟ್ ಗೆಲ್ಲಕ್ಕಾಗಲ್ಲ? ಸರ್ ನಮ್ ಶಕ್ತಿ ಏನಿದೆ ಅಷ್ಟು ಮಾತಾಡ್ಬೇಕು. ಬಿಜೆಪಿ 7 ಸೀಟು ಗೆಲ್ತಾರ ಹೇಳಿ ನೋಡೋಣ. ಯಾರು ಗೆಲ್ತಾರೆ? ಯಾರು? 7 ಸೀಟ್ ಯಾರು? ಬಿಜೆಪಿ 7 ಗೆಲ್ಲಕ್ಕಾಗಲ್ಲ. JDS ಅವರು 3 ರಿಂದ 4 ಸೀಟು ಶಿವಮೊಗ್ಗ ಜಿಲ್ಲೆಯಲ್ಲಿ ಗೆಲ್ತೀವಿ. ಶಿವಮೊಗ್ಗ ಜಿಲ್ಲೆಯಲ್ಲಿ 3 ರಿಂದ 4 ಸೀಟು JDS ಗೆಲ್ತೀವಿ. ಎಸ್ ನಾನು ಮಾತಾಡ್ತೀನಿ ಸರ್. ತಮ್ಮ ಹೆಸರು? ನಿಖಿಲ್ ಅಂತ ಹೇಳಿ. ಏನ್ ಮಾಡ್ಕೊಂಡಿದ್ದೀರಾ? ನಾನು ಓದ್ತಾ ಇದ್ದೀನಿ. ಏನು ಓದ್ತಾ ಇದ್ದೀರಾ? ನಾನು BCA ಫೈನಲ್ ಇಯರ್. ಶಿವಮೊಗ್ಗ ಜಿಲ್ಲೆಯಲ್ಲಿ ಶಾಂತಿ ಸೌಹಾರ್ದತೆ ಇದೆಯಾ? ಗೊತ್ತಿದ್ರು ಇಲ್ಲ ಅಂತ ಹೇಳೋದು ತಪ್ಪಲ್ವಾ? ಈಗ ಆಲ್ರೆಡಿ ಎಲ್ಲರೂ ನೋಡ್ತಾ ಇದ್ದಾರೆ ಏನೇನು ತೊಂದರೆಗಳಾಗ್ತಿದೆ ಏನೇನು ಅಂತ ಹೇಳ್ಬಿಟ್ಟು. ಬಟ್ ಬೇರೆ ಪಕ್ಷದವ್ರ ಥರ ಆ ಪಕ್ಷ ಈ ಪಕ್ಷ ಅಂತ ಕಿತ್ತಾಡ್ಕೊಂಡು ಹೆಸರು ಮಾಡೋದಲ್ಲ. ಜನರಿಗೆ ಏನು ತೊಂದರೆ ಆಗ್ತಿದೆ ಆ ತೊಂದರೆನ ಮುಂದೆ ಏನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡ್ಕೊಂಡು ಮುಂದೆ ಬರಬೇಕಷ್ಟೇ. ಇಡೀ ಜಿಲ್ಲೆಗೆ ಎಂಥ ನಾಯಕರುಗಳು ಗೆಲ್ಲಬೇಕು, ಎಂಥವ್ರು ಶಾಸಕರಾಗಬೇಕು? ಅವ್ರ ಹೆಸರು ಇವ್ರ ಹೆಸರು ಅಂತ ಹೇಳೋಕ್ಕಲ್ಲ. ಇರೋ ತೊಂದರೆನ ಫಸ್ಟು ಏನು ಅಂತ ಅರ್ಥ ಮಾಡಿಕೊಂಡು ಮುಂದೆ ಬಂದು ತೊಂದರೆ ಇರೋ ಜಾಗದಲ್ಲಿ ಅದನ್ನ ಸಾಲ್ವ್ ಮಾಡೋ ಅಂತ ವ್ಯಕ್ತಿ ಬರಬೇಕು. ಶಿವಮೊಗ್ಗ ಜಿಲ್ಲೆಗೆ ಎಂಥ ವ್ಯಕ್ತಿಗಳು ಬೇಕು ಸರ್? ಜನಸಾಮಾನ್ಯರಲ್ಲಿ ಜನರೇ ಆಯ್ಕೆ ಮಾಡೋದು. ಈಗ ಗ್ಯಾಸ್ ಕೇಳಿದ್ರಿ ನೀವು, ಗ್ಯಾಸಿಗೆ ಒಂದೇ ಒಂದು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಜನಗಳಿಗೆ ಕೇಳ್ಬೋದಿತ್ತಲ್ಲ ಒಂದು ಮಾತು, ನೋಡಪ್ಪ ನಿಮ್ ಗ್ಯಾಸ್ ರೇಟ್ ಮೇಲ್ಗಡೆಯಿಂದ ಈ ರೇಟ್ ಬರ್ತಾ ಇದೆ,
ಈ ರೇಟಿಗೆ ನಿಮಗೆ ಇಲ್ಲಿ ಅನುಗುಣವಾಗಂಗೆ ನಿಮಗೆ ಎಲ್ಲರಿಗೂ ಒಂದು ಪೋಲಿಂಗ್ ಮುಖಾಂತರ ಈಗಿರೋ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ನೋಡಪ್ಪ ಏನ್ ರೇಟ್ ಅಂತ ಕೇಳ್ಬೋದಾ? ಶಿವಮೊಗ್ಗ ಜಿಲ್ಲೆಯಲ್ಲಿ ಫ್ಯಾಮಿಲಿ ಪಾಲಿಟಿಕ್ಸ್ ಇದೆಯಾ? ಫ್ಯಾಮಿಲಿ ಪೊಲಿಟಿಕ್ಸ್ ಅಲ್ಲ ಸರ್, ಇಲ್ಲಿ ಎಲ್ಲಾ ಪೊಲಿಟಿಕ್ಸ್, ಅಪ್ಪ ಮಕ್ಕಳ ಪಾಲಿಟಿಕ್ಸ್ ಇದೆಯಾ? ಆ ಪೊಲಿಟಿಕ್ಸ್ ಆಗಿದೆ, ಎಲ್ಲ ನೋಡ್ತಾ ಇದ್ದಾರೆ ಜನ. ಕೇಳ್ತೀನಿ, ಶಿವಮೊಗ್ಗ ಜಿಲ್ಲೆ ಅಪ್ಪ ಮಕ್ಕಳದ ಆಟನ ಯಡಿಯೂರಪ್ಪ ಬರಬೇಕು, ರಾಘವೇಂದ್ರ ಬರಬೇಕು, ವಿಜಯೇಂದ್ರ ಬರಬೇಕು, ಈಶ್ವರಪ್ಪ ಬರಬೇಕು, ಕಾಂತೇಶ್ ಬರಬೇಕು, ನಿಮ್ಮಂತ ಕಾರ್ಯಕರ್ತರು ಎಲ್ಲಿ ಹೋಗ್ಬೇಕು? ಅವ್ರಿಗೆ ಕಾರ್ಯಕರ್ತರಾಗೆ ಸರ್ ಬಂದಿರೋದು. ಅವ್ರು ಆಯ್ತು 2-3 ಬಾರಿ MP ಆದ್ರು, MLA ಆದ್ರು, ಮಿನಿಸ್ಟರ್ ಆದ್ರು, ಮುಖ್ಯಮಂತ್ರಿ ಆದ್ರು, ಸಚಿವರಾದ್ರು, ಎಲ್ಲ ಆದ್ರು. ತಾಯಿ ನಾನ್ ಕೇಳ್ತಾ ಇದ್ದೀನಿ, ನಿಮ್ಮಂತವ್ರಿಗೆ ಅವಕಾಶ ಇಲ್ವಾ? ಸರ್ ಇಲ್ಲಿ PM ನಮ್ ನರೇಂದ್ರ ಮೋದಿ ಅವರೇ ಹೇಳ್ತಾರೆ ಅವರು ಪ್ರಧಾನ ಸೇವಕ ಅಂತ ಅಂದ್ಬಿಟ್ಟು, ಅವ್ರು ಯಾವ್ದನ್ನು ನಾವು ಪೋಸ್ಟ್ ಹಿಂಗೆ ಹಂಗೆ ಅಂತ ಹೇಳಲ್ಲ. ಇಲ್ಲ, ಪ್ರತಿಯೊಬ್ಬ ಇಲ್ಲಿ ಫ್ಯಾಮಿಲಿ ಪಾಲಿಟಿಕ್ಸ್ ಇದೆಯಮ್ಮ? ಇಲ್ಲ ಸರ್, ಇಲ್ಲ. ಯಡಿಯೂರಪ್ಪ ಯಾರು? ರಾಘವೇಂದ್ರ ಯಾರು? ವಿಜಯೇಂದ್ರ ಯಾರು? ಪ್ರತಿಯೊಬ್ರು ಕಾರ್ಯಕರ್ತರು ಸರ್, ಪ್ರತಿಯೊಬ್ರು ಕಾರ್ಯಕರ್ತರು ಸರ್, ನಮ್ಮಂಗೆ ಅವರು ಕಾರ್ಯಕರ್ತರು. ಮೇಡಮ್, ಫ್ಯಾಮಿಲಿ ಪಾಲಿಟಿಕ್ಸ್ ಇದೆಯಾ? ಇಲ್ಲ, ಖಂಡಿತ ಇಲ್ಲ. ಮತ್ತೆ ಇವರೆಲ್ಲ ಯಾರು? ಇವರೆಲ್ಲ ಅವರೆಲ್ಲ ವೈಯಕ್ತಿಕ, ಬೇರೆ ಮನೆಯವರಾ? ಅವರೆಲ್ಲ ಒಂದೇ ಮನೆಯವರಾದ್ರೂ ಕೂಡ ಅವ್ರವ್ರದೇ ಆಗಿರ್ತಕ್ಕಂಥ ವೈಯಕ್ತಿಕ ಅಸ್ತಿತ್ವ ಇದೆ, ವರ್ಚಸ್ಸಿದೆ, ತಾಕತ್ತಿದೆ. ಅದರಿಂದ ಶಿವಮೊಗ್ಗದಲ್ಲಿ ಭ್ರಷ್ಟಾಚಾರ ಇದೆಯಾ? ಭ್ರಷ್ಟಾಚಾರ ಇಲ್ಲ, ಭ್ರಷ್ಟಾಚಾರ ಇಲ್ಲ. 40% ಅಂತಾರೆ, ನಿಜನಾ? ಅವರಿಗೆ ತಾಕತ್ತಿದ್ರೆ ಕಾಂಗ್ರೆಸ್ ಅವರಿಗೆ JDS ಅವರಿಗೆ ಕೇಳಕ್ ಇಷ್ಟಪಡ್ತೀನಿ. ಅವ್ರಿಗೆ ತಾಕತ್ತಿದ್ರೆ 40% ದಾಖಲೆ ಬಿಡುಗಡೆ ಮಾಡ್ಲಿ. ಶಿವಮೊಗ್ಗದ VIP ಅಖಾಡದಲ್ಲಿ ಚಿಕ್ಕದೊಂದು ಬ್ರೇಕ್.